ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹಿಣಿ ಲಕ್ಷ್ಮಿ. ಎಲ್ಲ ಹೇಗಿದೆ ಗೈಸ್? ಐ ಹೋಪ್ ನೀವೆಲ್ಲ ಚೆನ್ನಾಗಿರಂತ ಭಾವಿಸ್ತಾ ಇವತ್ತಿನ ಒಂದು ಪುಟ್ಟ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಮಂಡೇ ದಿನ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಬೆಳಗ್ಗೆನೇ ಅಂತ ಹೇಳಿದ್ರೆ, ಇವತ್ತು ನಾವು ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಯಾಕೆ ಸಡನ್ನಾಗಿ ಮನೆ ದೇವರಿಗೆ ಹೊರಟಿದ್ದೀವಿ ಅಂತ. ನಾನು ಮುಂದೆ ಹೋಗ್ತಾ ಹೇಳ್ತೀನಿ. ಇವಾಗ ಟೈಮ್ ಬಂದು ಒಂದು 8 o'clock ಆಗಿತ್ತು. ಅಷ್ಟು ಬೇಗ ನಾವು ಹೊರಟಿದ್ದು. ಅಂದರೆ ಚಿಕ್ಕಮಂಗ್ಳೂರಿಂದ ಮುಂದೆ ಇನ್ನು ಸಕರಾಯಪಟ್ಟಣ ಅಂತ ಹೇಳಿ ನಮ್ಮದು ಮನೆದೇವರು ದೂರ ಆಗುತ್ತಲ್ಲ, ಹಾಗಾಗಿ ಬೇಗ ಹೋಗಿ ಬೇಗ ಬಂದುಬಿಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಭಾವದಿರಿಬ್ಬರು, ಅವರ ಹೆಂಡತಿರು ಮತ್ತು ಅವರ ಮಕ್ಕಳು, ನಮ್ಮ ಅಮ್ಮ ಮತ್ತು ನನ್ನ ಹಸ್ಬೆಂಡು, ನನ್ನ ಮಕ್ಕಳು, ಇಷ್ಟು ಜನ ನಾವು ಹೋಗ್ತಾ ಇದ್ದೀವಿ. ಹೆಚ್ಚು ಕಮ್ಮಿ 3, 4, 5 ಆ್ಯಂಡ್ 10 or 12 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಮಕ್ಕಳೆಲ್ಲ ಸೇರಿ ನೋಡ್ಬೋದು. ಇಲ್ಲಿ ಚಿಕ್ಕಮಂಗ್ಳೂರು ಹತ್ರ ಬಂದಿದ್ದೀವಿ ಆಲ್ರೆಡಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಮೋಡ ಬೆಟ್ಟಗಳು ಚಿಕ್ಕಮಂಗ್ಳೂರಲ್ಲಿ ಮಾತ್ರ ಈ ರೀತಿ ನೋಡೋಕ್ಕೆ ಸಿಗೋದು. ತುಂಬ ಅಂದರೆ ತುಂಬಾ ಖುಷಿ ಆಗ್ತಿತ್ತು. ಅಲ್ಲಿ ಮೊಬೈಲಲ್ಲಿ ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗಿಲ್ಲ. ಮೋಡ ಫುಲ್ಲು ಬೆಟ್ಟದ ಹತ್ರ ತುಂಬಿಕೊಂಡಿತ್ತು, ಆ ರೀತಿ ಕಾಣ್ತಾ ಇತ್ತು. ನೋಡ್ಬೋದು ಇಲ್ಲಿ ನಾವು ಮನೆ ದೇವರಿಗೆ ಬಂದು, ನಾವು ವರ್ಷ ಜನವರಿ ಟೈಮಲ್ಲಿ ಬರ್ತೀವಿ. ಯುಗಾದಿ ಕಳ್ಕೊಂಡು ಮಾರನೇ ಬೆಳಗ್ಗೆನೇ ಬಂದುಬಿಡ್ತೀವಿ. ಈ ಸಲ ಇವಾಗ ಬಂದಿದ್ದೀವಿ, ಸ್ಕೂಲಿಗೆ ಸ್ಟಾರ್ಟ್ ಆಗೋ ಟೈಮಲ್ಲಿ ಬಂದಿದ್ದೀವಿ. ಅಂದರೆ ರಶ್ ಇರಲ್ಲ ಈ ಟೈಮಲ್ಲಿ ಬಂದರೆ. ಆ ಟೈಮಲ್ಲಿ ಬಂದರೆ ಸಖತ್ತು ರಶ್, ಹೆವಿ ರಶ್ಶು. ಅಲ್ಲಿ ಸರ್ಕಲಿಂದ ವಿಡಿಯೋ ಮಾಡಿದೆ ನೋಡಿ, ಅಲ್ಲಿಂದನೂ ಕ್ಯೂ ನಿಂತಿರುತ್ತೆ. ಕೈ ಮಾಡ್ಸೋಕ್ಕೆ ಹಣ್ಣು ತುಂಬಾ ಶ್ರೇಷ್ಠ ಈ ದೇವರು. ಸ್ವೀಟು ಮಟನ್ ಇಲ್ಲ ಈ ದೇವರಿಗೆ, ಹಾಗಾಗಿ ಹಣ್ಣು ತುಪ್ಪ ಅಂದರೆ ತುಂಬ ಪ್ರಾಣ ಅಂತ ಈ ದೇವರಿಗೆ. ಹಾಗಾಗಿ ನಾವು ಹೋದಾಗೆಲ್ಲ ಹಣ್ಣು ತುಪ್ಪ ಮಾಡ್ತೀವಿ. ಬಾಳೆಹಣ್ಣ ಚಿಕ್ಕದಾಗಿ ಕಟ್ ಮಾಡಲ್ಲ ಈ ದೇವರಿಗೆ. ಫುಲ್ ಒಂದೊಂದು ಬಾಳೆಹಣ್ಣೆ ಹಾಕ್ತಾರೆ. ನಾವು ಅಂದರೆ ಒಂದೊಂದು ಬೇಡ, ಮಕ್ಕಳೆಲ್ಲ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಒಂದೊಂದು ಬಾಳೆಹಣ್ಣ 3 ಪೀಸು, ಚಿಕ್ಕ ಬಾಳೆಹಣ್ಣಿದ್ರೆ 2 ಪೀಸ್ಗೆ ಕಟ್ ಮಾಡಿ ನಾವು ಮಾಡ್ತಾಯಿದ್ದೀವಿ. ಸಕ್ಕರೆ ಮನೆಯಿಂದನೇ ತಂದಿದೆ. ತುಪ್ಪ ಬೆಣ್ಣೆ ಸಡನ್ನಾಗಿ ಹೊರಟಿರೋ ಕಾರಣ ಬೆಣ್ಣೆ ತೊಗೊಂಡು ತುಪ್ಪ ಮಾಡ್ಕೊಳಕ್ಕೆ ಆಗಲಿಲ್ಲ. ಹಾಗಾಗಿ ಎಲ್ಲರೂ ಒಟ್ಟಿಗೆ ತುಪ್ಪನೇ ತೊಗೊಂಡಿದ್ದೆ. ಸಪ್ರೇಟ್ ಅಂತ ಏನು ತಂದಿಲ್ಲ, ಒಂದೇ ಮನೆಯಿಂದ ಬಂದಿರೋ ಕಾರಣ ಎಲ್ಲ ಒಟ್ಟಿಗೆ ಪೂಜೆ ಮಾಡಿಸ್ದೋ. ತುಂಬ ಚೆನ್ನಾಗಿತ್ತು ಈ ದಿನ. ಸಿಂಪಲ್ಲಾಗಿ ಮನೆಯವರೆಲ್ಲ, ಅಂದರೆ ನಮ್ಮ ಫ್ಯಾಮಿಲಿ, ನನ್ನ ಹಸ್ಬೆಂಡ್, ಅಣ್ಣಂದಿರಿಬ್ಬರು ಮತ್ತು ಅವರ ಹೆಂಡ್ತಿರು, ಅವ್ರ ಮಕ್ಕಳು, ಅವ್ರ ಜೊತೆ ನಮ್ಮ ಅತ್ತೆ ಒಬ್ಬರು ಅಷ್ಟೇ. ಜಾಸ್ತಿ ಜನ ಯಾರೂ ಹೋಗಿರಲಿಲ್ಲ. ಹಬ್ಬದ ಟೈಮಲ್ಲಿ ಎಲ್ರೂ ಕರ್ಕೊಂಡು ಹೋಗ್ತೀವಿ. ಇವ್ರ ನೆಂಟರು, ರಿಲೇಷನ್ಸು, ಹತ್ತಿರ ಸಂಬಂಧಿಗಳೆಲ್ಲರನ್ನೂ ಕರ್ಕೊಂಡು ಜಾತ್ರೆ ಇರುತ್ತೆ, ಹಾಗಾಗಿ ಅವಾಗ ಹೋಗ್ತೀವಿ. ಇವಾಗ ಬಂದು ಈ ದಿನ ಇಷ್ಟು ಜನ ಹೋಗಿದ್ದು. ಹಣ್ಣು ತುಪ್ಪನೂ ಕೂಡ ಮಾಡ್ದು. ಹಣ್ಣು ತುಪ್ಪ ಮಾಡಾಗಿ ತಗೊಂಡು ಒಳಗಡೆ ಹೋಗಬೇಕು. ಹಸ್ಬೆಂಡ್ ಎಲ್ಲೋ ಹೊರಗಡೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೊರಗಡೆ ಹೋಗಿದ್ರು. ಅಂದರೆ ಅಲ್ಲೇ ಕಾರ್ ಹತ್ರನೇ ಇದ್ದಾರೆ, ನೋಡ್ಬೋದು. ನಾನು ತುಪ್ಪ ಹಾಕಿದ್ನಲ್ಲ, ಹಾಗಾಗಿ ಹ್ಯಾಂಡ್ ವಾಶ್ ಮಾಡ್ಕೊಬೇಡ ಹ್ಯಾಂಡ್ ವಾಶ್ ಮಾಡ್ಕೊಬೇಡ ಅಂತ ಹೋಗಿ ಬಂದೆ. ಆಲ್ರೆಡಿ ನೋಡ್ಬೋದಿಲ್ಲ, ಹಣ್ಣು ತುಪ್ಪನ ಒಳಗಡೆ ತಗೊಂಡು ಹೋಗ್ತಾಯಿದ್ರು. ತಗೊಂಡು ಹೋಗಿದ್ದು ಆಯಿತು. ನಾವು ಕೂಡ ಹಿಂದೆಯಿಂದನೇ ಬಂದು, ಬಟ್ ಏನಾಗಿತ್ತು ಅಂದರೆ ಅಷ್ಟೊತ್ತಿಗೆ ದೇವ್ರದ್ದು ಮುಖ್ಯ ದ್ವಾರ ಕ್ಲೋಸ್ ಆಗಿತ್ತು. ಅಂದರೆ ಅಲಂಕಾರ ಮಾಡೋಕ್ಕೆ ಅಂದ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟಿದ್ರು. ತುಂಬ ಹೊತ್ತು ವೆಯ್ಟ್ ಮಾಡಿದ್ರು. ಒಂದು ಮುಕ್ಕಾಲರಿಂದ 1 hour ವೆಯ್ಟ್ ಮಾಡ್ದೋ ದೇವಸ್ಥಾನಕ್ಕೆ ಅಂತ ಹೇಳಿ. ಜನ ಏನು ಜಾಸ್ತಿ ಇರಲಿಲ್ಲ, ಆದರೂ ವೆಯ್ಟ್ ಮಾಡ್ದೋ. ಪರವಾಗಿಲ್ಲ, ಖುಷಿ ಆಯಿತು. ತುಂಬ ಚೆನ್ನಾಗಿ ಪೂಜೆ ಆಯಿತು. ಪಾಪು ಹೆಸರಲ್ಲೂ ಪೂಜೆ ಮಾಡಿಸ್ದೋ. ಮೇಯ್ನ್ಲಿ ನನ್ನ ದೊಡ್ಡ ಮಗನಿಗೋಸ್ಕರ ನಾವು ಮನೆ ದೇವರಿಗೆ ಹೋಗಿದ್ದು. ಯಾಕೆ ಅಂತ ಹೇಳಿದ್ರೆ, ನನ್ನ ಮಗನನ್ನು ನಾಳೆಯಿಂದ, ಅಂದರೆ ಮಂಗಳವಾರದಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಮಂಗಳವಾರ ದಿನ ಜಾಸ್ತಿ ಜನ ಕಳಿಸಲ್ಲ, ನಾವು ಕಳಿಸ್ತೀವಿ. ಯಾಕೆ ಅಂದರೆ ನನ್ನ ಹಸ್ಬೆಂಡಿಗೆ ತುಂಬ ಅಂದರೆ ತುಂಬ ಇಷ್ಟವಾದ ವಾರ ಮಂಗಳವಾರ. ಅವ್ರು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಮಂಗಳವಾರನೇ ಕೈ ಹಾಕ್ತಾರೆ. ಅವರಿಗೆ ಅದೃಷ್ಟದ ವಾರ ಅಂತಲೇ ಹೇಳ್ಬೋದು. ಹಾಗಾಗಿ ಮಂಗಳವಾರನೇ ಮಗುನ ಸ್ಕೂಲಿಗೆ ಕಳ್ಸೋಣ ಅಂತ ಡಿಸೈಡ್ ಮಾಡಿದ್ವಿ. ಫಸ್ಟ್ ಟೈಮು ಅವನು ಸ್ಕೂಲಿಗೆ ಹೆಜ್ಜೆ ಹಾಕ್ತಿರೋದು, ವಿದ್ಯಾಭ್ಯಾಸದ ಕಡೆ ಮೊದಲನೇ ಹೆಜ್ಜೆ ಇಡ್ತಿರೋ ಕಾರಣ ನಾವು
ಫಸ್ಟು ಮನ್ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ. ಅವನಿಗೆ ಒಳ್ಳೆ ವಿದ್ಯೆ ಬುದ್ಧಿ ಆಯಸ್ಸು ಆರೋಗ್ಯ ಐಶ್ವರ್ಯ ಅಂತಸ್ತು ಎಲ್ಲ ಕೊಟ್ಟು ದೇವರು ಕಾಪಾಡಲಿ. ನಮ್ಮದೇನೋ ಅರ್ಧಂಬರ್ಧ ವಿದ್ಯೆ ಹಾಗೆ ಕೈ ಬಿಡ್ತು. ಹಾಗೆ ನನ್ನ ಮಗನೂ ಆಗ್ಬೋದು ಒಂದೊಳ್ಳೆ ಹಂತಕ್ಕೆ ತಲುಪಬೇಕು, ಅವನಿಗೊಂದು ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು, ಅವನು ತುಂಬ ಬುದ್ಧಿವಂತ ಆಗಬೇಕು ಅನ್ನೋ ಕಾರಣಕ್ಕೆ ಮೊದಲನೇ ಸತಿ ನಾವು ಸ್ಕೂಲ್ಗೆ ಕಳ್ಸೋಕ್ಕಿಂತ ಮುಂಚೆ ಅವನ್ನ ಮನ್ದೇವ್ರಿಗೆ ಕರ್ಕೊಂಡು ಬಂದು ತುಂಬ ಅಂದರೆ ತುಂಬಾ ಖುಷಿಯಾಯಿತು. ದೇವಸ್ಥಾನ ಓಪನ್ ಆಗಿತ್ತು, ನೋಡ್ಬೋದು ಇಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು. ಡೈರೆಕ್ಟ್ ದರ್ಶನ ಕೊಡಲ್ಲ ಅಂತೂ ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ನ ತಗೊಂಡ್ವಿ. ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು. ಇದು ಬಂದು ಇನ್ನೊಂದು ಮನ್ದೇವ್ರ ದೇವಸ್ಥಾನನೇ, ಅಂದರೆ ಇದು ಬಂದು ಮೇನ್ ದೇವರಲ್ಲ, ಪಕ್ಕದಲ್ಲಿದ್ದಿದ್ದು ದೇವರು. ಮೇಯ್ನ್ ದೇವರು ಬಂದು ಇದು ನೋಡ್ಬೋದು ನೀವು, ಇಲ್ಲೇ ಮೇನ್ ದೇವರು ಬಂದು ಕೂತಿದ್ದ ವೆಯ್ಟ್ ಮಾಡ್ತಿದ್ದೋ. ತುಂಬ ಅಂದರೆ ತುಂಬಾ ಹೊತ್ತು ವೆಯ್ಟ್ ಮಾಡ್ದೋ. ಸಖತ್ತು ಅಂದರೆ ಸಖತ್ತು ಟೈಮ್ ಆಗ್ಬಿಡ್ತು. ಅಲಂಕಾರ ಮಾಡ್ತಿದ್ರಲ್ಲ ಹಾಗಾಗಿ ಟೈಮ್ ಹಿಡಿತು. ಎಲ್ಲರೂ ಕೂಡ ಆ ದೇವಸ್ಥಾನಕ್ಕೆ ಪೂಜೆ ಮಾಡಿಕೊಂಡು ಕೂತಿದ್ದು. ನಂತರ ನಾವು ರಶೀದಿನ ತಗೊಂಡು ಪಾಪು ಹೆಸರಲ್ಲಿ ಒಂದು ಮೂಟೆ ಅಕ್ಕಿನ ಕೊಡ್ತಾಯಿದ್ದು. ಅನ್ನದಾನ ಮಾಡ್ತಾರೆ ಶನಿವಾರದೊತ್ತು, ಹಾಗಾಗಿ ಒಂದು ಮೂಟೆ ಅಕ್ಕಿನ ಕೊಡ್ತಾಯಿದ್ದು. ಅಲ್ಲಿಗೆ ಲಿಸ್ಟ್ ಕೊಡ್ತಾಯಿದ್ರು ಅವರು, ಅದನ್ನು ಕೊಡ್ತಾಯಿದ್ರು. ನೋಡ್ಬೋದು ಇಲ್ಲಿ ಪೂಜೆ ಎಲ್ಲ ಮುಗಿಸಿ ಹೊರಗಡೆ ಬಂದಮೇಲೆ ಹಣ್ಣು ತುಪ್ಪನೇ ಮೇಯ್ನಲ್ವಾ, ಹಾಗಾಗಿ ಹಣ್ಣು ತುಪ್ಪನ ಎಲ್ಲರೂ ಕೂಡ ತಿಂದು, ಹಸ್ಬೆಂಡ್ಗೆ ಹಣ್ಣು ತುಪ್ಪ ಅಂದರೆ ತುಂಬ ಇಷ್ಟ. ದೇವ್ರದಾಗಿರೋ ಕಾರಣ ಸ್ವಲ್ಪನೂ ವೇಸ್ಟ್ ಮಾಡಬೇಡಿ, ಚೆಲ್ಲಬಾರ್ದು ಎಸಿಬಾರ್ದು ಅಂತ ಹೇಳಿ ಅವರನ್ನೇ ಕೂಡ ಕುಡ್ಕೋತಾಯಿದ್ರು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ. ತುಂಬ ಇಷ್ಟ ಆಯಿತು ನಮಗಂತೂ. ಎಷ್ಟು ಖುಷಿ ಆಯಿತು ಅಂದರೆ ಹಸ್ಬೆಂಡು, ಅಣ್ಣದಿರು, ಅತ್ತಿಗೆದಿರು, ಭಾವದಿರ ಮಕ್ಕಳೆಲ್ಲ ಒಟ್ಟಿಗೆ ಹೋಗಿದ್ದು ತುಂಬ ಇಷ್ಟ ಆಯಿತು. ಫೈನಲಿ ನಾವು ದೇವಸ್ಥಾನ ಎಲ್ಲ ಮುಗಿಸಿ ಹೊರಗಡೆ ಬರ್ತಾಯಿದ್ದು. ನೋಡ್ಬೋದು ಎಲ್ಲ ಮುಗೀತು. ನಾವು ಹೊರಗಡೆ ದೇವಸ್ಥಾನದಿಂದ ಎಂಟ್ರೆನ್ಸಲ್ಲಿ ಹೊರಗಡೆ ಬರ್ತಾಯಿದ್ದೀವಿ. ನೋಡ್ಬೋದು ಅಲ್ಲಿ ಒಂದು ಬಸವನೂ ಕೂಡ ಇತ್ತು. ಎಷ್ಟು ಚೆನ್ನಾಗಿತ್ತು, ಎಷ್ಟು ನೋಡ್ಬೋದು ಯಾವ ರೀತಿ ಇತ್ತು ಅಂತ ಹೇಳಿ. ಚೆನ್ನಾಗಿತ್ತು. ಅದನ್ನು ಮುಡ್ತೀನಿ ಅಂತ ಹೇಳಿ ಮುಡ್ತಾ ಇದ್ದ. ಫೈನಲಿ ಮತ್ತೆ ನಾವು ಎಲ್ಲ ಮುಗಿಸಿ ನಾವು ಹೋಟೆಲ್ ಕಡೆ ಹೊರಟು ಊಟ ಮಾಡಿರಲಿಲ್ಲ. ಟೈಮ್ ಬಂತು ಆಲ್ರೆಡಿ 12:45 ಆಗಿತ್ತು. ಹಸ್ಕೊಂಡೆ ಪೂಜೆ ಮಾಡಿಸೋಣ, ಯಾವಾಗಲೂ ಇದ್ದಿದ್ದೆ ಅಲ್ವಾ ಊಟ ತಿಂಡಿ ಅಂತೇಳಿ ಹಸ್ಕೊಂಡೆ ಪೂಜೆನ ಮಾಡಿಸ್ದು. ತುಂಬ ಇಷ್ಟ ಆಯಿತು. ಮತ್ತು ಎಲ್ಲರೂ ಕೂಡ ಊಟನೇ ತಗೊಂಡು, ಟೈಮ್ ಆಲ್ರೆಡಿ ಊಟ ಟೈಮ್ ಆಗಿತ್ತಲ್ಲ, ಹಾಗಾಗಿ ಫುಲ್ ಮೀಲ್ಸ್ ಊಟನೇ ತಗೊಂಡು 9 ಜನ ಇದ್ದಿದ್ದರಿಂದ 9 ಮಕ್ಕಳು, ನಮ್ಮಿಬ್ಬರು ಮಕ್ಕಳನ್ನ ಲೆಸ್ ಮಾಡಿ 9 ಜನಕ್ಕೆ ಫುಲ್ ಮೀಲ್ಸ್ ಊಟನೇ ತಗೊಂಡು ಊಟ ಎಲ್ಲ ಮುಗಿಸಿ ಇನ್ನೊಂದು ಬಂದು ನಮ್ಮದು ಕಟಾಯದ ಹತ್ರ ಇದು ಹೆಣ್ಣು ದೇವರು ದೇವಸ್ಥಾನ. ಹೆಣ್ಣು ದೇವರು ಅಂದರೆ ಮನ್ದೇವರು ದೇವಮ್ಮ ಅಂತ ಹೇಳಿ ಅಲ್ಲಿಗೆ ಹೋದೋ. ಇಲ್ಲೂ ಕೂಡ ಪೂಜೆನ ಮಾಡಿಕೊಂಡು ಮನೆ ಕಡೆ ಹೊರಟು. ಫ್ರೆಂಡ್ಸ್, ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.